పెట్టుబడి చీరల నుండి పెళ్లి పట్టు చీరల వరకు అన్ని కూడా హోల్సేల్ ధరల్లో కావాలంటే ఒకసారి తప్పకుండా ఈ షాప్ ని ವಿಸಿಟ್ చేయండి. ಶಾಪ್ ನೇಮ್ వచ్చేసి PVR. ಹಾಯ್, ನಾನು ಶೀತಲ್, ಬ್ಯಾಂಗ್ಳೂರಿಂದ ಬಂದಿದ್ದೀನಿ. ಬಟ್ ಬ್ಯಾಂಗ್ಳೂರಿಂದ ಬಂದಿದ್ದೇನು, ಇಲ್ಲಿ ಕಲೆಕ್ಷನ್ಸ್ ಬ್ಯಾಂಗ್ಳೂರಿಗಿಂತ ತುಂಬಾ ಚೆನ್ನಾಗಿದೆ. ಯು ಕ್ಯಾನ್ ಪ್ರಸಿದ್ಧ ಪುಣ್ಯಕ್ಷೇತ್ರ ಭಕ್ತಾದಿಗಳು ಹರಿದು ಬಂದ ಎಂದೂ ನೋಡದ ದೇವರ ದರ್ಶನ ಮೈಮೆ ಪವಾಡ. ಗೌನಪಲ್ಲಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೋಟೆ ಕಲ್ಲೂರು ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ನೆರವೇರಿತು. ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ಶ್ರಾವಣ ಮಾಸದ ಮಹೋತ್ಸವ ಹಾಗೂ ತಿರು ಕಲ್ಯಾಣ ಮಹೋತ್ಸವ ಹಾಗೂ ಕಲ್ಯಾಣ ಮಹೋತ್ಸವ ನೆರವೇರಿಸಿದರು. ಭಗವಂತನ ಪ್ರೇರಣೆ ಎಲ್ಲರಿಗೂ ಆಶೀರ್ವಾದ ಸಿಗಲೆಂದು ಪ್ರಾರ್ಥಿಸುತ್ತಾ ಹಾಗೂ ಅರ್ಚಕರು ಶ್ರೀನಿವಾಸಾಚಾರ, ರಾಮಾಚಾರ, ವೇಣುಗೋಪಾಲಾಚಾರ, ಕಾರ್ಯದರ್ಶಿ KV ನಾರಾಯಣಸ್ವಾಮಿ ಅವರು ಹಾಗೂ ಕೋಟೆ ಕಲ್ಲೂರು ಸುತ್ತಮುತ್ತಲು ಊರಿನ ಗ್ರಾಮಸ್ಥರು ಹಾಗೂ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಚನ್ನಕೇಶವ ಸ್ವಾಮಿ ಸೇವಾ ಟ್ರಸ್ಟ್ ವತಿಯ ಎಲ್ಲರೂ ಹಾಗೂ ಊರಿನ ಗಣ್ಯರು, ಹಿರಿಯ ಯುವ ಮುಖಂಡರು, ದೇವರ ವಿವಿಧ ತಾಲೂಕುಗಳಿಂದ ಬಂದಿರುವ ಭಕ್ತಾದಿಗಳು, ಎಲ್ಲ ಜನಸಾಮಾನ್ಯರ ಭಕ್ತರ ಸಹಭಾಗಿತ್ವದಲ್ಲಿ ಹಾಗೂ ದೇವಸ್ಥಾನಕ್ಕೆ ಸಹಕರಿಸಿದ ಗೌರವಾನ್ವಿತ ದಾನಿಗಳ ಸಮ್ಮುಖದಲ್ಲಿ ಈ ದಿನ ಗ್ರಾಮದಲ್ಲಿ ಚನ್ನಕೇಶವ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಅಲಂಕಾರಗಳು, ಹೋಮಗಳು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಹೆಸರು ಪಡೆದ ವಿದ್ವಾನ ಅರ್ಚಕರು, ಗೌರವಾನ್ವಿತ ಭಕ್ತರ ಆಪತ್ ಬಾಂಧವ ನಿರಂಜನ ಸ್ವಾಮಿರವರು ಮಾತನಾಡಿ, ಕೋಟೆ ಕಲ್ಲೂರು ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ವಾರ್ಷಿಕೋತ್ಸವ ಹಾಗೂ ಪ್ರಾಂತಕಾಲದಲ್ಲಿ ಕುಂಭಾಭಿಷೇಕ ಹಾಗೂ ಭಗವಂತನ ಕಲ್ಯಾಣೋತ್ಸವ ದರ್ಶನ, ತಿರುಪತಿ ತಿರುಮಲ ಹಾಗೆ ಎಂದೆಂದೂ ನೋಡದ ದೇವರ ಮಹಿಮೆ ಪವಾಡ ದರ್ಶನ ಎಲ್ಲರ ಮನಸ್ಸಿನಲ್ಲಿ ಸದಾ ನಿಂತಿರುವ ಹಾಗೆ ಈ ದಿನ ದೇವರ ವೈಭವ ದರ್ಶನ ಹಾಗೂ ಸಮಸ್ತ ಜನರ ಭಕ್ತರಿಗೆ ಆರೋಗ್ಯ, ಸುಖ, ಶಾಂತಿ ಜೀವನ ನೀಡಲೆಂದು ಆಶಿಸಿದರು. ಹಾಗೂ ಈ ಟ್ರಸ್ಟ್ ವತಿಯಿಂದ ಎಲ್ಲ ಸಹಕಾರದೊಂದಿಗೆ ವೈಭವ ವಿಜೃಂಭಣೆಯಾಗಿದೆ. ಭಗವಂತನ ಕೃಪೆ ಈ ದಿನ ಎಲ್ಲ ಭಕ್ತರು ನಮಸ್ಕರಿಸಿದರೆ ಎಲ್ಲರಿಗೂ ಭಗವಂತನ ಆರೋಗ್ಯ ಭಾಗ್ಯ, ಎಲ್ಲ ರೀತಿಯ ದೇವರು ಕೃಪೆ ಸಿಗಲಿದೆ. ಭಕ್ತಿಯಿಂದ ಭಗವಂತನಿಗೆ ಸ್ಮರಣೆ ಮಾಡಿದಾಗ ನಮಗೆ ರಕ್ಷಣೆ ಸಿಗಲಿದೆ. ದೇವರ ಎಲ್ಲ ರೀತಿಯ ಭಕ್ತರ ಕೋರಿಕೆಗಳ ತೀರಿಸುವುದು ಈ ಚನ್ನಕೇಶವ ಸ್ವಾಮಿ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಬಂದಿರುವ ಎಲ್ಲ ಭಕ್ತರಿಗೂ ಹಾಗೂ ದೇವಾಲಯ ಸೇವಾ ಟ್ರಸ್ಟ್ ವತಿಯ ಎಲ್ಲರೂ ಹಾಗೂ ಊರಿನ ಗ್ರಾಮಸ್ಥರು, ದೇವಸ್ಥಾನದ ರೂವಾರಿಗಳ ಸಹಕರಿಸಿದ ಯುವ ಮುಖಂಡರು ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು. ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನೋಡ್ತಾ ಇರುವಂಗೆ ಇವತ್ತು ಕೋಟೆ ಕಲ್ಲೂರು ಗ್ರಾಮದಲ್ಲಿ ವಿರಾಜಮಾನವಾಗಿ ನೆಲೆಸಿರುವಂತಹ ಶ್ರೀದೇವಿ ಭೂದೇವಿ ಸಮೇತನಾದಂತಹ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ
ಇಂದಿನ ದಿನ ಒಂದು ವಾರ್ಷಿಕ ಮಹೋತ್ಸವ ಮತ್ತೆ ತಿರು ಕಲ್ಯಾಣ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದರು. ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಆ ಸ್ವಾಮಿಯ ಒಂದು ಕೈಂಕರ್ಯಗಳನ್ನ ವಿಜೃಂಭಣೆಯಿಂದ ನೆರವೇರಿಸಿದರೆ ನಿನ್ನೆ ಸಾಯಂಕಾಲದ ಒಂದು ಗೋಧುಳಿ ಲಗ್ನದಲ್ಲಿ ಪ್ರಾರಂಭವಾದ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ಗಣಪತಿ ಪೂಜೆ, ಶುದ್ಧಿ ಪುಣ್ಯಾಹ, ಈ ಎಲ್ಲ ಭಗವದ್ ವಾಸುದೇವ ಪುಣ್ಯಾಹಗಳನ್ನು ಮುಗಿಸಿ ಆ ಭಗವಂತನ ಹೋಮ ಕೈಂಕರ್ಯಗಳನ್ನು ಮುಗಿಸಿ ಪ್ರಾತಃ ಕಾಲದಲ್ಲಿ ಭಗವಂತನ ಒಂದು ಕಳಶಾರಾಧನೆಯನ್ನ ಮುಗಿಸಿ ಹೋಮ ಕರ್ಮಗಳನ್ನು ಮುಗಿಸಿ ವಿಶೇಷವಾದಂತಹ ಸ್ವಾಮಿಗೆ ಕುಂಭಾಭಿಷೇಕವನ್ನ ಮಾಡಿ ಅಲಂಕಾರ ಸೇವೆಯನ್ನ ಮಾಡಿ ಆ ಭಗವಂತನಿಗೆ ಮಹಾ ನೈವೇದ್ಯಗಳನ್ನ ಮಾಡಿ ಈ ದಿನ ಆ ಒಂದು ಶ್ರೀದೇವಿ ಭೂದೇವಿ ಸಮೇತನಾದಂತಹ ಚೆನ್ನಕೇಶ್ವರ ಸ್ವಾಮಿಗೆ ತಿರು ಕಲ್ಯಾಣ, ಯಾಕಂದ್ರೆ ಭಗವಂತನಿಗೆ ಸೇವೆಯನ್ನ ಮಾಡುವಂತದ್ದು ತುಂಬಾ ಪುಣ್ಯವಾದಂತದ್ದು. ಅಂತಹ ಪುಣ್ಯವಾದ ಕೆಲಸದಲ್ಲಿ ಶ್ರೀದೇವಿ ತಮ್ಮ ಕುಟುಂಬದವರಿಗೆಲ್ಲರಿಗೂ ಸಹ ಆಶೀರ್ವಾದವನ್ನು ಕೊಟ್ಟು ಸದಾಕಾಲ ಆರೋಗ್ಯವನ್ನ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇಂದಿನ ದಿನ ಈ ಕೋಟೆ ಕಲ್ಲೂರು ಗ್ರಾಮದಲ್ಲಿ ವಿರಾಜಮಾನವಾಗಿ ಮೂಲತಃ ವಿರಾಜಮಾನವಾಗಿ ನೆಲೆಸಿರುವಂತಹ ಚೆನ್ನಕೇಶವ ಸ್ವಾಮಿ ತಮಗೆಲ್ಲರಿಗೂ ಕೂಡ ಆರೋಗ್ಯವನ್ನ ಕೊಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ವಿಶೇಷವಾಗಿ ಈ ದಿನ ಒಂದು ಕೋಟೆ ಕಲ್ಲೂರು ಗ್ರಾಮದಲ್ಲಿ ಆ ಶ್ರೀದೇವಿ ಭೂದೇವಿ ಸಮೇತ ಚೆನ್ನಕೇಶ್ವರ ಸ್ವಾಮಿಯ ತಿರು ಕಲ್ಯಾಣ ಮಹೋತ್ಸವ ಮತ್ತೆ ವಾರ್ಷಿಕ ಮಹೋತ್ಸವ ವಿಜೃಂಭಣೆಯಿಂದ ನಡೆದು ಈ ಒಂದು ಟ್ರಸ್ಟಿಯ ಒಂದು ಕಾರ್ಯದರ್ಶಿಗಳು, ಅಧ್ಯಕ್ಷರು ಎಲ್ಲರೂ ಕೂಡ ಆ ಒಂದು ಭಗವಂತನ ಸೇವೆಯಲ್ಲಿ ಸದಾ ಕಾರ್ಯನಿರತರಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ಆ ಭಗವಂತನ ಸೇವೆಯನ್ನ ನಿತ್ಯ ಸೇವೆಯನ್ನ ಮಾಡ್ತಾ ವರ್ಷಕ್ಕೆ ಒಂದಾವರ್ತಿಯಾಗಿ ಆ ಭಗವಂತ ಒಂದು ತಿರು ಕಲ್ಯಾಣವನ್ನ ನಡೆಸಿ ఇంకా జోరు చాలా తక్కువ. మొదలు వడ్డీ చేయించుకోండి. ఇప్పుడు స్టార్టింగ్ కాదు అంత ఒకరే పోండి, ఒకరు వెంట ಭಗವಂತನ ಸೇವೆಯನ್ನ ಮಾಡುವಂತದ್ದು ತುಂಬಾ ಅಪರೂಪದ ಒಂದು ಪುಣ್ಯವಾದಂತಹ ಕೆಲಸ. ಅಂತಹ ಭಗವಂತನ ಸೇವೆಯನ್ನ ಇಂದಿನ ದಿನ ಎಲ್ಲರೂ ಸಹ ಮಾಡಿದರೆ ಅವರಿಗೆಲ್ಲರಿಗೂ ಕೂಡ ಆ ಭಗವಂತ ಆರೋಗ್ಯ ಭಾಗ್ಯವನ್ನ, ಧನಕನಕ ವಸ್ತುವಾಹನಗಳನ್ನ ಕೊಟ್ಟು ಅವರ ಮನಸ್ಸಿನಲ್ಲಿರುವಂತಹ ಕೋರಿಕೆಗಳನ್ನ ಸದಾಕಾಲ ನೆರವೇರಿಸಲಿ ಅಂತೇಳಿ ಆ ಚೆನ್ನಕೇಶ್ವರ ಸ್ವಾಮಿ ಅನುಗ್ರಹ ಸದಾಕಾಲ ಇರುತ್ತೆ. ಅದೇ ರೀತಿಯಾಗಿ ಚೆನ್ನಕೇಶ್ವರ ಸ್ವಾಮಿ ಅನುಗ್ರಹ ಸದಾಕಾಲ ಇರಲಿ ಅಂತೇಳಿ ಬೇಡ್ಕೊಂತೀವಿ. ಇನ್ನೊಂದು ಮಾತು, ಈ ಒಂದು ಚೆನ್ನಕೇಶ್ವರ ಸ್ವಾಮಿ ಒಂದು ಪ್ರತಿಷ್ಠಾ ಒಂದು ಕಾರ್ಯಕ್ರಮದ ಪ್ರಯುಕ್ತ ಎಲ್ಲ ಭಕ್ತಾದಿಗಳ ಒಂದು ಕೋರಿಕೆಗಳ ದೈವ ಸಂಕಲ್ಪ ಯಾವ ರೀತಿ ಅವರಿಗೆ ಒಂದು ಸಿಗುತ್ತೆ ಆ ಭಗವಂತನಿಗೆ. ಯಾಕಂದ್ರೆ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಭಕ್ತಿಯಿಂದ ಮಂತ್ರಪುಷ್ಪಂ ಫಲಂತೋ, ಭಕ್ತಿಯಿಂದ ಒಂದು ಪತ್ರೆ ಆಗಲಿ, ಒಂದು ಪುಷ್ಪ ಆಗಲಿ, ಒಂದು ಫಲ ಆಗಲಿ ಭಗವಂತನಿಗೆ ಅರ್ಪಣೆ ಮಾಡಿದ್ದಾಗುತ್ತೆ. ಯಾಕಂದ್ರೆ ಭಗವಂತನಿಗೆ ಮುಖ್ಯವಾಗಿ ಬೇಕಾದದ್ದೇ ಭಕ್ತಿ. ನೀವು ಎಷ್ಟೇ ಕೋಟಿ ಕೊಟ್ಟರು ಭಗವಂತ ತೃಪ್ತನಾಗೋದಿಲ್ಲ. ನಾವೇನು ಭಗವಂತನಿಗೆ ಭಕ್ತಿಯಿಂದ ಸಮರ್ಪಣೆ, ನಾವು ಭಕ್ತಿಯಿಂದ ಭಗವಂತ ನೀನೇ ನನಗೆ ಶರಣು ಅಂತೇಳಿ ಭಗವಂತನಿಗೆ ನಾವು ಶರಣಾಗತರಾಗಿದ್ದಲ್ಲಿ ಆ ಭಗವಂತ ನಮ್ಮನ್ನ ಸದಾಕಾಲ ರಕ್ಷಣೆ ಮಾಡ್ತಾನೆ ಅಂತೇಳಿ ಆ ಭಗವಂತ ಹೇಳ್ತಾನೆ. ಅಂತಹ ಭಗವಂತ ಸದಾಕಾಲ ಆರೋಗ್ಯ ಭಾಗ್ಯವನ್ನ ಕೊಡ್ತಾನೆ ಅಂತೇಳಿ ನಾವು ನಂಬಿದ್ದೀವಿ. ಈ ಒಂದು ದೇವಸ್ಥಾನದಲ್ಲಿ ಈ ದಿನ ಕಲ್ಯಾಣ ಸಂಘ ಪ್ರಯುಕ್ತ ಇಡೀ ಸಮಸ್ತ ಸರ್ವತೋಮುಖ ಒಂದು ಅಭಿವೃದ್ಧಿಯ ಒಂದು ದೇವರ ಒಂದು ಆಶೀರ್ವಾದ ಎಲ್ಲರಿಗೂ ಸಿಗುತ್ತೆ ಅಂತ ನಮ್ಗೆ. ಹೌದು, ಎಲ್ಲರಿಗೂ ಸಿಗುತ್ತೆ. ಯಾಕಂದ್ರೆ ಆ ಭಗವಂತನ ಸೇವೆ, ಯಾಕಂದ್ರೆ ದೈವಾಧೀನಂ ಜಗತ್ ಸರ್ವಂ ಭಕ್ತಾಧೀನಂತ ದೈವತ. ಯಾಕಂದ್ರೆ
ಭಕ್ತನ ಅಧೀನದಲ್ಲಿ, ಅಂದ್ರೆ ಈ ಜಗತ್ತೇ ದೇವರ ಅಧೀನದಲ್ಲಿದ್ರೆ ಈ ದೇವರು ಬಂದು ಭಕ್ತನ ಅಧೀನದಲ್ಲಿ ಇರ್ತಾನೆ. ಯಾಕಂದ್ರೆ ಭಗವಂತನ ಕೋರಿದಂತ ಕೋರಿಕೆಗಳನ್ನ ತೀರಿಸುವಂತದ್ದು ಈ ಚೆನ್ನಕೇಶ ಸ್ವಾಮಿ. स्वस्ति श्रीदेव भूदेव समेत चन्नकेश्वर स्वामी देवताभ्यो नमः। लालिमो धारय प्रालय श्रीराम रघुकुल सोमा मेघा मेघश्याम श्रीराम रघुकुल सोमा मेघा నీ దైవన నా వివేకము తొలగినది, నాకు సందేహమున నీవు తొలగినవి, నీ ఆజ్ఞను శిరసా వహించెదను. హరి ఓం స్వస్తి శ్రీరాగము ధారయ स्वस्ति गांधारी रागमो धारय सीताराम
ನಡೆಸಿಕೊಂಡು ಬಂದಿದ್ದಾರೆ. ವಿಶೇಷವಾಗಿ ಅಂತಹ ಶ್ರೀದೇವಿ ಭೂದೇವಿ ಸಮೇತ ಚೆನ್ನಕೇಶ್ವರ ಸ್ವಾಮಿ ತಮಗೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯವನ್ನ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಆ ಒಂದು ಶ್ರೀದೇವಿ ಭೂದೇವಿ ಸಮೇತ ಚೆನ್ನಕೇಶ್ವರ ಸ್ವಾಮಿ ಅನುಗ್ರಹ ಸದಾಕಾಲ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ಜೈ ಶ್ರೀಮನ್ನಾರಾಯಣ. ಈ ಕೋಟೆಕಲ್ಲೂರು ಗ್ರಾಮದಲ್ಲಿ ಚೆನ್ನಕೇಶ್ವರ ಸ್ವಾಮಿ ಒಂದು ನಿನ್ನೆಯಿಂದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ದಿನ ಕಲ್ಯಾಣೋತ್ಸವ ಮಾಡಿದ್ರು. ಈ ಒಂದು ಸಮಸ್ತ ಜನತೆ ಲೋಕ ಸರ್ವತೋ ಒಂದು ಅಭಿವೃದ್ಧಿಗೆ ಈ ಒಂದು ಮುಕ್ತಾಯ ಯಾವ ರೀತಿ ದೇವರು ಕೃಪೆ ಸಿಗುತ್ತೆ. ಆ ಭಗವಂತನ ಕೃಪೆ ಒಂದು ಆ ಶ್ರೀದೇವಿ ಭೂದೇವಿ ಸಮೇತ ಚೆನ್ನಕೇಶ್ವರ ಸ್ವಾಮಿ ಒಂದು ತಿರೋ ಕಲ್ಯಾಣ ಮಹೋತ್ಸವ ಅಂದ್ರೆ ಶಾಸ್ತ್ರ ಹೇಳ್ತಾರೆ, ಏಕಕೋಟಿಷು ಗ್ರಾಮಾಣಂ ದ್ವಿಕೋಟಿ ವಿಹಿ ತಟಾಕಃ ತ್ರಿಕೋಟಿ ಕೂಪ ಸಂಯುಕ್ತಂ ಚತುಷ್ಕೋಟಿ ವನಾಂತರಂ ಪಂಚಕೋಟಿಸ್ತು ಕನ್ಯಾನಾಂ ಧೇನೂನಾಂ ಷಷ್ಟಕೋಟಿಭಿಃ ಸಪ್ತಕೋಟಿಸ್ತು ಯಜ್ಞಾನಾಂ ತಿರೋ ಕಲ್ಯಾಣ ಮಹೋತ್ಸವ ಫಲಮುತ್ತಮಂ. ಯಾಕಂದ್ರೆ ಭಗವಂತನ ಸೇವೆಯನ್ನು ಮಾಡುವಂತದ್ದು ತುಂಬಾ ಪುಣ್ಯವಾದಂತಹ ಕೆಲಸ. ಯಾಕಂದ್ರೆ ಈಗಿನ ಕಾಲದಲ್ಲಿ ಅವರವರ ಕೆಲಸದಲ್ಲಿ ಎಲ್ಲರೂ ಸಹ ಮ್ಯಾಜಿಕ್ ಕೊಡ್ತಿದ್ದೆ ಫೋಟೋ ಕೊಟ್ಟು ಬರಬಾರ್ದಮ್ಮ ಆ ಕಡೆಯಿಂದ ಬರ್ರಿ, ಆ ಕಡೆಯಿಂದ ಬರಬಾರ್ದು, ಆ ಕಡೆಯಿಂದ దర్శనం